ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ ಕೂಡ ಗುರು ಪೂರ್ಣಿಮೆ ಶುಭಾಶಯಗಳು. ನೋಡ್ರಿ ಆಮ್ಲೆಟು ಮತ್ತೆ ದಾಳಿಂಬೆ ಅಬ್ಬಬ್ಬಬ್ಬ ಭಾರಿ ಅದ ಬಿಡಪ್ಪ. ಬಾ ಟಿಫನ್ ಬಾಕ್ಸ ಭಾರಿ 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 ಐತೆ ರೀ ಇವಂದು. ಹೆಂಗ ನೋಡ್ರಿ, ಟಿಫನ್ ರೆಡಿ ಆಗ್ಬಿಟ್ಟದ. ನಮಗೆ ಹಿಂಗೆ ಇರ್ತಿತ್ತನ ಅವಾಗ ನಮಗ ಅನ್ನ ಖಾರ ಬಿಸಿ ಅನ್ನ ಇರ್ತಿತ್ತು, ಇಲ್ಲಾಂದ್ರೆ ರಾತ್ರಿ ಉಳಿದದ್ದು ಅನ್ನ ಖಾರ ಉಂಡು ಹೋಗ್ತಿದ್ವಿ, ಇಲ್ಲ ರೊಟ್ಟಿ ಖಾರ ಎಣ್ಣೆ ಖಾರ ಅದು ಉಂಡು ಹೋಗ್ತಿದ್ವಿ. ನಮ್ಗೆ ಊಟನೇ ಇರ್ತಿದ್ದಿಲ್ಲ ಕರೆಕ್ಟಾಗಿ ಟೈಮ್ ಟು ಟೈಮ್. ಇಲ್ಲಿ ನೋಡ್ರಿ ಈಗ ಸ್ಪೆಷಲು ಅದು ಇದೂ ಬೇಡ ಅಂತ ಅದನ್ನು ನೋಡಂಬರಿ ಇಲ್ಲಿ ಕೇಳಂಬರಿ ಏನಪ್ಪ ಸಾಬು ಇದುಗ ಬೇರೆ ಅಬ್ಬಬ್ಬ ಮ್ಯಾಂಗೋ ಬೇರೆ ಈ ನಮ್ಮನಿ ಗುರು ಪೌರ್ಣಿಮೆ ದಿನ ಏನು ನಿಮ್ಮ ಗುರುಗಳಿಗೆ ತಗೊಂಡ್ಬಿಟ್ಟೆ ನೀವೆಲ್ಲ. ನಾನಂತ್ರ ಯಾವ್ದಾನ ಒಂದು ಆಯ್ಕೆ ಕಳಿಸ್ಬಿಡ್ತಿದ್ದೆ ಆ ಕಡೆ ಜಲ್ದಿ ಎದ್ದು ಏನೇನು ಹಾಕ ಇದು ಒಂದ ರೆಡಿ ಮಾಡಿ ಕಳಿಸ್ತಿದ್ದೆ. ಇವ್ರು ನೋಡಿದ್ರ ಡಬಲ್ ಎರಡು ರೆಡಿ ಮಾಡಿದ್ರಾಗ. ಅಯ್ಯಪ್ಪೋ ಭಾರಿ ಬಿಡಪ್ಪ ನಿಂದು. ಬರ್ರಿ ನಾವು ಜಲ್ದಿ ರೆಡಿ ಆಗಮ್ಮ, ಸ್ನಾನ ಮಾಡಮ್ಮ. ಓ ಕಲಾಶನ ನೋಡ್ರಿ ಮನೆಯೆಲ್ಲ ಒರೆಸ್ತಾ ಇದ್ದಾರೆ ಮಹಾಲಕ್ಷ್ಮಿಯವರು ನೀಟಾಗಿ. ಆಂತರ್ಯ ಓಕೆ, ಆಂತರ್ಯ ಅವರು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಮೂಲೆನೂ ಬಿಡ್ತಾ ಇಲ್ಲ, ಯಾವುದು ಬಿಡ್ತಾ ಇಲ್ಲ. ಯಾಕಂದ್ರೆ ಪಾಪು ಬಿಡವಲ್ರು. ಪಾಪು ಏನಂದ್ರ ಆಟ ಆಡ್ತಾನಲ್ಲ, ಇಲ್ಲಿ ಅಂದ್ರೆ ಅಲ್ಲೇ ಓಡಾಡ್ತಾನ ಮಾಡ್ತಾನ. ಇವತ್ತು ಗುರು ಪೂರ್ಣಿಮೆ ಬೇರೆ ಅದ, ಚೆನ್ನಾಗಿ ಪೂಜೆ ಬೇರೆ ಮಾಡ್ಬೇಕು ಇರ್ಬೋದು. ನೋಡಿ ಹೊರಗ್ಲಿಂದ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸಕತ್ತದ ಮನೆ. ಬೊಂಬಾಟ್ ಭೋಜನ ನೋಡಿ, ತುಳಸಿ ಕಟ್ಟೆ ಎಲ್ಲ ಇದೆ ಇಲ್ಲಿ ಹೊರಗ ನೋಡಿ, ಸಕ್ಕತ್ತಾಗಿದೆ ಮನೆ. ನೋಡ್ರಿ ತುಳಸಿ ಎಲೆ ಇದೆಲ್ಲ ಇಲ್ಲಿ ಒಂದು ತಿನ್ಬೇಕಂತೆ ಗೊತ್ತಾ. ಡೈಲಿ ಹಾಳೊಟ್ಟಿಗೆ ಒಂದು ಎಲೆ ತಿನ್ಬೇಕಂತೆ, ತುಂಬ ಆರೋಗ್ಯವಾಗಿರ್ತಾರೆ ಮನುಷ್ಯ. ದೂರ ಇಡಿ ಎಲ್ರಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರ ನೋಡಿ, ರಾಘವೇಂದ್ರ ಸ್ವಾಮಿಯವರು ಗುರುಗಳು. ಇವತ್ತು ಗುರು ಪೂರ್ಣಿಮಾ, ಗುರು ರಾಘವೇಂದ್ರ ಸ್ವಾಮಿಯವರು ಗುರುಗಳು ಅಂತ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿಯವರು. ಪಾಪು ಬಂದೆ ಬಲ್ಲ ಬಂದೆಪ್ಪ, ಜಗ್ಗೆ ಮಕ್ಕಳಿದೆ ಬಂದೆ. ಓಕೆ ಓಕೆ ಮುಗೀತು ನೋಡ್ರಿ. ಎರಡು ಸರಿ ಆಯ್ತು ಪೂಜೆ. ಬೆಳಿಗ್ಗೆ ಒಂದ್ಸರಿ ಮಾಡ್ರ, ಇವಾಗ ಒಂದ್ಸತಿ ಮಾಡಕತ್ತಾರ. ಸೂಪರ್ ಬಿಡ್ರಿ ದೇವ್ರುಗಳ, ನೀವೇ ಬಾರಿ ಲೆಕ್ಕಿ. ಎರಡೆರಡು ಸತಿ ಪೂಜೆ ಮಾಡಿಸ್ಕೊಂಡಿದ್ದೀರ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನದಲ್ಲಿ ಹೆಂಗಿರುತ್ತೆ ಏನು ಎತ್ತ ಅಲಂಕಾರ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಸಾಯಿಬಾಬಾ ದೇವಸ್ಥಾನಕ್ಕೆ. ಗುರು ಪೂರ್ಣಿಮೆ ವಿಶೇಷತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ಮತ್ತೆ ನಮ್ಗೆ ಜೀವನದಲ್ಲಿ ಎಲ್ಲ ಪಾಠ. ಈಗ ಮುಖ್ಯವಾದಂತಹದ್ದು ಗುರುಗಳು. ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲು ಕಾಲೇಜು ಎಲ್ಲದರಲ್ಲೂ ಬಂದಿರ್ತಕ್ಕಂಥ ಎಲ್ಲ ಗುರುಗಳು ಕೂಡ ನನ್ನ ನಮಸ್ಕಾರಗಳು, ನನ್ನ ವಂದನೆಗಳು, ನನ್ನ ಕೃತಜ್ಞತೆಗಳು ತಿಳಿಸುತ್ತಾ, ಮತ್ತು ಇವಾಗ ಗುರು ಪೌರ್ಣಿಮೆ ಶುಭಾಶಯಗಳು ತಿಳಿಸುತ್ತಾ ಬರೀ ಮುಂದೆ ಹೋಗೋಣ. ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ತೋರಿಸ್ತೀವಿ. ಮತ್ತು ನಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು ಲಾಸ್ಟಲ್ಲಿ ಕೊನೆಯಲ್ಲಿ ನಮ್ಮ ನೆಚ್ಚಿನ ಗುರುಗಳ ಬಗ್ಗೆ ಮತ್ತೆ ಒಂದೆರಡು ಮಾತುಗಳನ್ನ ಆಡ್ತೀನಿ. ಇವತ್ತೇನಾಯಿತು, ನಮ್ಮ ಗುರುಗಳದೇ ಕನಸು ಬಿದ್ದಿದೆ ಇವತ್ತು. ನಿಜವಾಗಿ ಹೇಳ್ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾವ ಗುರುಗಳ ಬಗ್ಗೆ ಕನಸು ಬಿತ್ತು, ಯಾವ ಥರ ಬಿತ್ತು, ಏನು ಬಿತ್ತು ಕನಸು ಅಂತ ಅಂದ್ಬಿಟ್ಟು ಅದು ಕೂಡ ಹೇಳ್ತೀನಿ. ಕೊನೆ ಗಂಟ ನೋಡಿ, ವಿಡಿಯೋ ಚೆನ್ನಾಗಿದೆ ನೋಡಿ. ಅದೇ ಓಕೆ ಜಗನ್ನಾಥ್ ಪುರಿ ಅಂತಾರೆ ಗೊತ್ತಾ ನಿನಗೆ? ಪುರಿ ಜಗನ್ನಾಥ್. ಅಲ್ಲಿ ಆ ಊರು ಅದಲ್ಲ, ಅಲ್ಲಿ ಫುಲ್ ಒಂದು ದೊಡ್ಡ ಸಮುದ್ರ ಅದ.
ಅದು ಸಮುದ್ರ ಫುಲ್ಲು ಊರು ಒಳಗೆ ಬಂದುಬಿಟ್ಟಿರ್ತದ. ಅವಾಗ ಜಗನ್ನಾಥ ಪುರಿ ಏನು ಹೇಳ್ತಾನಂತ, ನೀನು ಈ ಊರನ್ನ ಕಾಯಬೇಕು, ನನ್ನ ಬರೋ ಭಕ್ತಾದಿಗಳಿಗೆಲ್ಲ ಡಿಸ್ಟರ್ಬ್ ಮಾಡಕತ್ತದ, ನೀನು ನೋಡಿಕೋಬೇಕಂತ ಹೇಳ್ತಾನಂತ. ಯಾರಿಗೆ? ಆಂಜನೇಯ ಡಿಸ್ಟರ್ಬ್ ಆಗತ್ತದ ಈ ಸಮುದ್ರ, ಆಂಜನೇಯ ಅದಕ್ಕೆ ನೀನು ಕಾಯಬೇಕು ಅಂತ ಹೇಳ್ತಾನಂತ. ಡಿಸ್ಟರ್ಬ್ ಆಗತ್ತದ ದೇವ್ರಿಗೆ ಇಂಗ್ಲೀಷ್ ಬರ್ತೈತೆ ನಾವಾಗ ಕಂಟಿನ್ಯೂ ಮಾಡಿ. ಅದೇ ಡಿಸ್ಟರ್ಬ್ ಆಗತ್ತ ಇವು ಸೆಕ್ಯೂರಿಟಿ ಆಗಿರು ನೀನಂತ. ಆಗ ಸರಿ ಅಂತಂದು ಆತ ಕಾಯಕತ್ತಿರ್ತಾನಂತ. ಅವಾಗ ಅಲ್ಲೇ ಜಗನ್ನಾಥ ಪುರಿ ಜಗನ್ನಾಥ ಅಲ್ಲಿ ದೇವ್ರದ ಹತ್ರ ರಾಮನಿಂದ ಧ್ಯಾನ ಸಾಂಗ್ ಭಜನೆ ನಡ್ಯಾಕತ್ತಿರ್ತಾನಂತ. ಮತ್ತೆ ಆಂಜನೇಯ ಮೊದಲೇ ರಾಮನ್ ಪ್ರಿಯ, ಅದಕ್ಕೆ ಒಡ್ಡೊಡ್ಡ ಹೋಗ್ಬಿಡ್ತಾನಂತ. ಸಮುದ್ರ ಎಲ್ಲ ದುಬ್ಬಿಕೊಂಡು ಬರ್ತದಂತ. ಮತ್ತೆ ಜಗನ್ನಾಥ ಪುರಿ ಬಂದು ನಿನ್ನ ಜಗನ್ನಾಥ ಅಂತಾರ ಜಗನ್ನಾಥನ ಅಷ್ಟೇ. ಅದೇ ಅದು ದೇವರು ಬಂದು ಲಾಸ್ಟಿಗೆ ಏನು ಮಾಡ್ತಾನಂತ, ನೀನು ಎಷ್ಟೊಂದು ಬಲ ಉಳ್ಳತ್ತಿದ್ದಿ, ನೀನು ಎಷ್ಟು ಯಾವ್ದ್ರಾಗ ತಡಿಬೋದು, ಇದ್ರಾಗ ಮಾತ್ರ ತಡೆಯೋಕ್ಕಾಗಲ್ಲ, ನೀನು ಎಲ್ಲ ತಡಿಬೋದು, ಇದು ಮಾತ್ರ ತಡೆಯೋಕ್ಕಾಗಲ್ಲ ನಿನಗೆ ಅಂತಂದು ಒಂದು ಸರ್ಪುಳಿ ಕಟ್ಟಿ ಅಲ್ಲೇ ಇರಂಗೆ ಮಾಡ್ತಾನಂತ. ಯಾವ ಸರ್ಪುಳಿ? ಬಂಗಾರದ ಸರ್ಪುಳಿ, ಬೇಡಿ ಹನುಮಂತ ಅಂತ. ನೋಡಿ ಗಾಯ್ಸ್ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ, ಎಷ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವಾ. ಹೂ ಅಲಂಕಾರ ನೋಡಿ, ಅದು ಚೆಂಡು ಹೂವಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ದೇವರ ಬ್ಯಾಕ್ಗ್ರೌಂಡಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಪೈನಾಪಲ್ ಹಣ್ಣು ಬರುತ್ತಲ್ವ ಅದು, ಮತ್ತು ಮೆಕ್ಕೆತೆನೆ ಇರುತ್ತಲ್ವ ಅದು, ಮತ್ತು ಹೂವಿಂದ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಾನು ಫಸ್ಟ್ ಟೈಮ್ ಈ ಥರನೂ ಮಾಡ್ಬೋದಾ ಅಂತ. ತುಂಬ ಚೆನ್ನಾಗಿತ್ತು. ಹೂ ನೋಡೋಕ್ಕಂತೂ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತಾವೆ. ಎಷ್ಟೊಂದು ಹೂಗಳು ಗೊತ್ತಾ, ತುಂಬ ಚೆನ್ನಾಗಿ ಮಾಡಿದರು. ಬ್ಯಾಕ್ಗ್ರೌಂಡು ಅದೆಲ್ಲ ತುಂಬ ಖುಷಿ ಆಯಿತು ನೋಡಿ ನೀವು ಎಷ್ಟು ಚೆನ್ನಾಗಿದೆ. ದೇವರ ಆಶೀರ್ವಾದ ತಗೊಳ್ಳಿ. ಹಾಗೆ ಸಾಯಿಬಾಬಾ ಎಲ್ರಿಗೂ ಒಳ್ಳೇದು ಮಾಡ್ತೀವಿ. ಮುಂದೆ ಸ್ಟಾರ್ಟ್ ಆಗಿಲ್ಲ. ಇದು ಖಾಲಿ ಇತ್ತಲ್ಲ, ಫುಲ್ ಇದೆಲ್ಲ ಖಾಲಿ ಇತ್ತು. ಇವಾಗ ರಶ್ ಹೆವಿ. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಏನು ಅಂತ ಅಂದ್ಬಿಟ್ಟು. ಅದೇ ಹೇಳಿದ್ದೆ ನಾನು ಫಸ್ಟಲ್ಲಿ, ಕನಸು ಬಿದ್ದಿತ್ತು ಅಂದ್ಬಿಟ್ಟು. ಕ್ಲಾಸಲ್ಲಿ ಕೂತಿದ್ವಿ, ನಮ್ಮ ಸರ್ ಪಾಠ ಹೇಳ್ತಾ ಇದ್ರು ನಮಗೆ. ಮತ್ತೆ ಸ್ಟೂಡೆಂಟ್ ಆಗಿದ್ದೆ, ಕ್ಲಾಸ್ ರೂಮಲ್ಲಿ ಕೂತಿದ್ದೆ, ಪಾಠ ಮಾಡ್ತಾ ಇದ್ರು. ಯಾರಂತ ಹೇಳಿದ್ರೆ ಅದೇ ತಮ್ನಿಲ್ ನೋಡಿರ್ಬೋದು ನೀವು, ಅವರೇ ನಮ್ಮ ಸರ್ ಗುರುಗಳು. ಅದೇ ಭೀಮರಾಯ್ ಸರ್ ಅಂತ, ನಮ್ಮ ನೆಚ್ಚಿನ ಗುರುಗಳು. ಅವರೇ ಪಾಠ ಮಾಡ್ತಾಯಿದ್ರು, ಕೇಳ್ತಾ ಇದ್ದೆ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ. ಗುರು ಪೌರ್ಣಿಮೆ ದಿನ ಗುರುಗಳ ಅಂದರೆ ಕನಸು ಬಿದ್ದಿದೆ. ಸೂಪರ್ ಅಲ್ವಾ. ಓಕೆ ನೋಡಿ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಎಲ್ಲರೂ ಕೂಡ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗಮ್ರಿ. ಬಾಯ್.